ಜಗತ್ತಿನ ಭೂಪಟದಲ್ಲಿ ಇಲ್ಲದಂಗೆ ಆಗುತ್ತೆ ಪಾಕ್, ಹುಷಾರಾಗಿರಿ. ಭಾರತ ರೊಚ್ಚಿಗೇಳಿಸಲು ನೋಡಿದ ಪಾಕ್ಗೆ ಬಿಗ್ ವಾರ್ನಿಂಗ್ ಇದೀಗ. ಜಗತ್ತಿನ ಭೂಪಟದಲ್ಲೇ ಇಲ್ಲದಂಗೆ ಆಗುತ್ತೆ ಪಾಕಿಸ್ತಾನ, ಹುಷಾರಾಗಿರಿ. ಭಾರತವನ್ನ ರೊಚ್ಚಿಗೇಳಿಸಲು ನೋಡಿದ ಪಾಕ್ಗೆ ದೊಡ್ಡ ವಾರ್ನಿಂಗ್. ಭಾರತದ ಆರ್ಮಿ ಚೀಫ್ ಜನರಲ್ ಉಪೇಂದ್ರ ದ್ವಿವೇದಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜಾಗತಿಕ ಚರಿತ್ರೆಯಲ್ಲಿ ಉಳಿಯಬೇಕು ಅಂತಿದ್ದೀರೋ ಇಲ್ವೋ? ವರ್ಲ್ಡ್ ಮ್ಯಾಪ್ನಲ್ಲಿ ಪಾಕಿಸ್ತಾನ ಇರಬೇಕೋ ಬೇಡವೋ ನೀವೇ ನಿರ್ಧರಿಸಿ ಎಂದು ಉಪೇಂದ್ರ ದ್ವಿವೇದಿ ವಾರ್ನಿಂಗ್. ಆಪರೇಷನ್ ಸಿಂಧೂರ್ ವೇಳೆ ಪಾಕ್ ನಕ್ಷತ್ರ ನೋಡಿತ್ತು. ಭಾರತ ಸೇನೆಯ ದಾಳಿಗೆ ತತ್ತರಿಸಿ ಹೋಗಿದ್ದನ್ನ ಮರೆಯಿತ ಪಾಕ್ ತನ್ನ ವೈಖರಿ ಬದಲಿಸಿಕೊಂಡಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ 2ನೇ ಆಗ್ಬೇಕಾಗುತ್ತೆ. ಭಾರತದ ಆರ್ಮಿ ಚೀಫ್ ಜನರಲ್ ಉಪೇಂದ್ರ ದ್ವಿವೇದಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ. ಭಾರತದ ವಿರುದ್ಧ ಉಗ್ರರನ್ನ ಎತ್ತಿ ಕಟ್ಟುವಂಥದ್ದು, ಉಗ್ರರಿಗೆ ನೆಲೆ ಮಾಡಿಕೊಡುವಂಥದ್ದು ಪಾಕಿಸ್ತಾನದಲ್ಲಿ. ನಮಗೆಲ್ಲ ಪಹಲ್ಗಾಮ್ನಲ್ಲಿ ಆದಂಥ ದುರಂತದ ಬಗ್ಗೆ ಗೊತ್ತಿದೆ. ಯಾವ ಮಟ್ಟಿಗೆ ಅಲ್ಲಿ ಕ್ರೂರತ್ವ ನಡೆಯಿತು ಅದನ್ನೇ ಪರಿಗಣಿಸಿಕೊಂಡು ಆ ಒಂದು ದುರಂತ ಆದಮೇಲೆ ಪ್ರಧಾನಿಯವರು ಆಪರೇಷನ್ ಸಿಂಧೂರ ಅನ್ನ ಮಾಡ್ತಾರೆ. ಅಂದರೆ ನಮ್ಮ ಆರ್ಮಿ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ. ಪಾಕಿಸ್ತಾನ ತುಂಬೆಲ್ಲ ಇಡೀ ಉಗ್ರ ನೆಲೆಗಳು ಎಲ್ಲೆಲ್ಲಿತ್ತಲ್ಲ ಎಲ್ಲವನ್ನ ಕೂಡ ಹೊಡೆದಾಕಿತ್ತು. ಉಗ್ರರಿಗೆ ಸ್ಥಾನ ಮಾಡಿಕೊಟ್ಟಿತ್ತು ಪಾಕಿಸ್ತಾನ. ಸೊ ಹಾಗಾಗಿ ಎಲ್ಲವನ್ನ ಕೂಡ ಮಟ್ಟ ಹಾಕೋದ್ರಲ್ಲಿ ಭಾರತ ಸಕ್ಸಸ್ ಆಗುತ್ತೆ. ಈಗಲೂ ಸಹಿತ ಉಗ್ರರಿಗೆ ಏನಾದರೂ ನೀವು ಜಾಗ ಮಾಡಿಕೊಡ್ತಿದ್ದೀರಾ ಅಂತ ಅಂದ್ರೆ ಭಾರತದ ವಿರುದ್ಧ ಉಗ್ರರನ್ನ ಎತ್ತಿ ಕಟ್ತಾ ಇದ್ದೀರಿ ಅಂತ ಅಂದ್ರೆ ಈ ಬಾರಿನೂ ಕೂಡ ನೀವು ಮ್ಯಾಪ್ ಅಲ್ಲೇ ಇರಬಾರ್ದು, ಆ ರೀತಿಯಾಗಿ ಮಾಡಬೇಕಾಗುತ್ತೆ. ಹುಷಾರಾಗಿರಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಆಪರೇಷನ್ ಸಿಂಧೂರ್ ಯಾವ ಮಟ್ಟಿಗಾಯ್ತು, ನಕ್ಷತ್ರ ನೋಡಿದ್ರಿ ಅಂತ ಯಾಕೆ ಹೇಳಿದ್ರು ಅಂತ ಅಂದ್ರೆ ಅಷ್ಟರ ಮಟ್ಟಿಗೆ ಮಿಸೈಲ್ಸ್ಗಳು ಇಡೀ ಪಾಕಿಸ್ತಾನ ತುಂಬೆಲ್ಲ ಹಾರಾಡ್ತಾ ಇತ್ತು. ಉಗ್ರ ನೆಲೆಗಳು ಎಲ್ಲಿತ್ತಲ್ಲ ಅದನ್ನ ಹುಡುಕಿ ಹೊಡೆದಿದೆ ಭಾರತ. ಉಗ್ರರು ಇದ್ದಿರೋದನ್ನೆಲ್ಲ ಸಾಬೀತು ಮಾಡಿ ತೋರಿಸಿದೆ, ಪ್ರೂಫ್ ಸಮೇತ ತೋರಿಸ್ತು ಭಾರತ. ಇಲ್ಲೇ ಉಗ್ರರಿದ್ದಾರೆ ಪಾಕಿಸ್ತಾನದಲ್ಲಿ, ಅದನ್ನ ಹೊಡೆದು ಹಾಕಿದೀವಿ ಅಂತ. ಭಾರತದ ಆರ್ಮಿ ಚೀಫ್ ಜನರಲ್ ಉಪೇಂದ್ರ ದ್ವಿವೇದಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ಹೀಗೆ ಮುಂದುವರಿತು, ಉಗ್ರರಿಗೆ ನೀವೇನಾದ್ರೂ ನೆಲೆಯನ್ನ ಕೊಟ್ಟಿದ್ದೀರಿ ಅಂತ ಅಂದ್ರೆ, ಉಗ್ರರನ್ನ ನೀವೇನಾದ್ರೂ ಎತ್ತಿ ಕಟ್ತಾ ಇದ್ದೀರಿ ಅಂತ ಅಂದ್ರೆ ನೀವು ಮ್ಯಾಪ್ ಅಲ್ಲೇ ಇರಬಾರ್ದು, ಭೂಪಟದಲ್ಲೇ ಇರಬಾರ್ದು, ಆ ರೀತಿಯಾಗಿ ನಿಮ್ಮನ್ನ ಮಟ್ಟ ಹಾಕ್ತೀವಿ, ಹುಷಾರಾಗಿರಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ್ 2 ಆಗುತ್ತೆ. ಈಗಾಗಲೇ ಪಾಕಿಸ್ತಾನ ಭಿಕ್ಷೆ ಬೇಡ್ತಾ ಇದೆ, ಭಿಕ್ಷೆ ಬೇಡ್ಕೊಂಡು ತಿನ್ನುವಂಥ ಪರಿಸ್ಥಿತಿಯಲ್ಲಿದೆ ಪಾಕಿಸ್ತಾನದಲ್ಲಿ. ಸರಿಯಾದ ವ್ಯವಸ್ಥೆ ಇಲ್ಲ, ಮೂಲ ಸೌಕರ್ಯಗಳು ಕೂಡ ಇಲ್ಲ ಪಾಕಿಸ್ತಾನಕ್ಕೆ. ಇಂಥ ರೀತಿಯಲ್ಲಿ ಅಂದರೆ ನಾವೀಗ ಗಮನಿಸಿದ್ವಿ ಇತ್ತೀಚಿನ ದಿನಗಳಲ್ಲಿ ಬೇರೆಡೆ ಎಲ್ಲ ಒಂದು ರೀತಿಯಾಗಿ ದಾಳಿ ನಡೆಯುವಂಥದ್ದು ಪಾಕಿಸ್ತಾನ. ಅಂದರೆ ಉಗ್ರರನ್ನ ಸಾಕ್ತಾ ಇದೆ ಪಾಕಿಸ್ತಾನ. ತಿನ್ನಕ್ಕೆ ಗತಿ ಇಲ್ಲ ಅಂತ ಅಂದರೂ ಬೇರೆಡೆಯಲ್ಲೇ ಹಣವನ್ನು ಸುರಿದು ಇರೋದ್ರಲ್ಲೇ ಬೆಳ್ಕೊಂಡು ತಿನ್ನೋರ ಹತ್ರ ಕಿತ್ಕೊಂಡು ತಿಂದರು ಅಂತಾರಲ್ಲ, ಆ ಮಟ್ಟಿಗೆ ಪಾಕಿಸ್ತಾನದಲ್ಲಿ ಉಗ್ರರನ್ನ ಸಾಕ್ತಾ ಇದೆ. ಇದು ಬೇಕಿತ್ತ? ತಿನ್ನಕ್ಕೆ ಅನ್ನ ಇಲ್ಲ ಅಂತ ಅಂದರು ಈ ರೀತಿಯಾಗಿ ವಂಚನೆ, ಮೋಸ, ಹಿಂಸಾಚಾರ ಮಾಡುವಂಥ ಒಂದು ಉಗ್ರರಿಗೆ ನೆಲೆ ಮಾಡಿಕೊಡ್ತಾ ಇದೆ ಅಲ್ವಾ? ಇದೇನಾದರೂ ಭಾರತದ ವಿರುದ್ಧ ಏನಾದರೂ ನೀವು ಮತ್ತೆ ಈ ರೀತಿಯಾಗಿ ಹೊಂಚನ್ನ ಹಾಕಿದ್ರಿ ಅಂತ ಅಂದರೆ ನಾವು ಸುಮ್ಮನೆ ಇರಲ್ಲ, ನಿಮ್ಮನ್ನ ಮ್ಯಾಪಲ್ಲೇ ಇಲ್ದಂಗೆ ಮಾಡ್ತೀವಿ, ಹುಷಾರಾಗಿರಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಉಪೇಂದ್ರ ದ್ವಿವೇದಿ.